ಯತೀಂದ್ರ ಸಿದ್ದರಾಮಯ್ಯರು ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನದಲ್ಲಿ ಇವತ್ತು ಸಿದ್ದರಾಮಯ್ಯ ಆದ ನಂತರ ಅದು ಇನ್ನೂ 2.5 ವರ್ಷ ಆದಮೇಲೆ, ಈಗ ನಾಳೆನೇ ಆಗ್ತಾರೆ ಅಂತಲ್ಲ, ಮುಂದೆ ಬರುವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಅದೇ ರೀತಿಯೇ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತ. ಹೈಕಮಾಂಡ್ಗಿಂತ ಪವರ್ಫುಲ್ ಆಗಿದ್ರೆ ಸರ್ ಹೈಕಮಾಂಡ್ಗಿಂತ ಪವರ್ಫುಲ್ ಅಂತ ಏನಿಲ್ಲ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲೇನು ತಪ್ಪೇನಿಲ್ಲ. ಅವರ ವೈಯಕ್ತಿಕವಾದಂಥ ಹೇಳಿಕೆ ಅದು. ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳು ಮಗದ ಹೇಳಿಕೆ ಅಂತಲ್ಲ. ಅವರು ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು. ಎಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳ ಮಗ ಆಗಿರೋದಕ್ಕೆ ಹೇಳಿಕೆ ಅಷ್ಟು ಮಹತ್ವ ಪಡ್ಕೋತಾ ಇದೆ. ಆ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಆಗಿರಬಾರ್ದು, ಯಾಕೆ ಏನೋ ಚರ್ಚೆ ನಡೀತಾ ಇದೆ. ಅಲ್ಲ, ಚರ್ಚೆ ನಡೀತಾ ಇರ್ಬೋದು, ಆದರೆ ನಾನು ಹೇಳಿದ್ನಲ್ಲ, ಇದು ಮುಖ್ಯಮಂತ್ರಿಗಳ ಹೇಳಿಕೆ ಅಲ್ಲ. ಇದು ಮುಖ್ಯಮಂತ್ರಿಗಳ ಮಗ ಅಂತ ಹೇಳಿದ್ರೆ ಯತೀಂದ್ರ ಅವ್ರ ಹೇಳಿಕೆ ಇದು. ಅದರಿಂದ ಯತೀಂದ್ರ ಅವ್ರು ಏನು ಹೇಳಿದ್ದಾರೆ ಅದು ಅವ್ರ ವೈಯಕ್ತಿಕವಾದಂಥ ಹೇಳಿಕೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅಲ್ಲ, ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆಲ್ಲ, ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿ ಮುಂದಿನ ದಿನದಲ್ಲಿ ಅನ್ನೋವಂಥದ್ದು ನಮಗೂ ಆಸೆ ಇದೆ. ಸೊ ಅವರ ರೀತಿ ಆದರೆ ಭಾಳ ಒಳ್ಳೇದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ಸರ್, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ನೋಟಿಸ್ ಕೊಡ್ತಾರೆ, ಬಟ್ ಸಿಎಂ ಪುತ್ರ ಅನ್ನೋ ಒಂದು ಕಾರಣಕ್ಕೆ ಅವರು ಬದಲಾವಣೆ ಬಗ್ಗೆ ಪದೇ ಪದೇ ಮಾತಾಡಿದ್ದಾರೆ. ಅದನ್ನ ಪಕ್ಷದ ಅಧ್ಯಕ್ಷರು ನೋಡ್ತಾರೆ. ಯಾರಾದ್ರೂ ಅದನ್ನ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಯಾರಾದ್ರೂ ವೈಯಕ್ತಿಕವಾದ ಹೇಳಿಕೆ ಕೊಟ್ಟರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದನ್ನ ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಸೊ ಆ ರೀತಿ ಕೊಡ್ಬೋದೇನೋ ಗೊತ್ತಿಲ್ಲ, ಬಟ್ ಅದನ್ನ ನೀವು ಪಕ್ಷದ ಅಧ್ಯಕ್ಷರನ್ನ ಕೇಳ್ಕೊಳ್ಳೋವಂಥದ್ದು ಒಳ್ಳೆಯದು. ಡಿ.ಕೆ. ಶಿವಕುಮಾರ್ ದೇವಸ್ಥಾನದವರೆಗೆ ಓಡಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಂಕಲ್ಪ ಕೂಡ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂಥರಲ್ಲಿ ನೀವು ಹೋಗಲ್ವಂತೆ, ನಾನು ಹೋಗ್ತೀನಿ, ನೀವು ಹೋಗ್ತೀರಪ್ಪ, ಒಳ್ಳೇದಾಗಲಿ ಅಂತ ಹೋಗ್ತಾರೆ. ಚರ್ಚೆ ನಡೀತಿದೆ ಸರ್. ಅವರು ನೀವು ಹೋಗ್ಬನ್ನಿ, ನಾನು ಹೋಗ್ತೀನಿ. ಅಲ್ಲ, ಈಗ ಯಾರಾದರೂ ಹೋಗಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ಅದು ಅವ್ರಿಗೇನೋ ಅರ್ಕೆ ಇರುತ್ತೆ, ಅರ್ಕೆ ತೀರ್ಸೋದಕ್ಕೆ ಹೋಗ್ಬೋದು. ಇಲ್ಲ ಮುಂದೆ ನಾನು ಏನೋ ಒಂದು ಒಳ್ಳೆ ಅಧಿಕಾರ ಸಿಗಲಿ ಅಂತಲೂ ಹೋಗ್ಬೋದು. ಸೊ ಅದರಿಂದ ಶಾಸಕರು ಹೇಳ್ತಾ ಇದ್ದಾರೆ ಡಿಸೆಂಬರ್ ನಂತರ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ. ಆಯ್ತು, ಅದು ಶಾಸಕಾಂಗ ಸಭೆ ಕರಿಬೇಕಲ್ಲ. ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ CLP ನಾಯಕರಾಗಿ ಆಯ್ಕೆ ಮಾಡ್ತಾರೆ, ಅವರು ಮುಂದಿನ ಮುಖ್ಯಮಂತ್ರಿ. ಅವರು ಹೇಳಿದಂತ ನವೆಂಬರ್ ಕ್ರಾಂತಿ ಯಾರು ಎಲೆಕ್ಷನ್ ಆದ್ಮೇಲೆ ಭಾಳ ಬದಲಾವಣೆ ಯಾರು ಎಲೆಕ್ಷನ್ ಆಗ್ಲಿಲ್ಲ, ಕ್ಯಾಬಿನೆಟ್ ರಿಷಫಲ್, ಪವರ್ ಶೇರಿಂಗ್ ಏನು ಅಂತ ಕೇಳ್ತೇವೆ. ಯಾರು ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ, ಖಂಡಿತವಾಗೂ ಆಗುತ್ತೆ. ರಾಜಣ್ಣವ್ರು ಸೇರ್ಪಡೆ ಆಗ್ತಾರೆ ಸರ್, ಕ್ಯಾಬಿನೆಟ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಸರ್. ಆಮೇಲೆ ಅವರ ಬೆಂಬಲಿಗರು ಎಲ್ಲ ಮೊನ್ನೆ ಎಲ್ಲ ತುಮಕೂರಿನಾದ್ಯಂತೆಲ್ಲ ಪ್ರೊಟೆಸ್ಟ್ ಮಾಡಿದ್ರು, ಒತ್ತಾಯವನ್ನು ಕೂಡ ಈ ರಾಜ್ಯಾದ್ಯಂತನೂ ಮಾಡಿದ್ದಾರೆ, ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ. ಸೊ ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂಥವ್ರು ಇವತ್ತು ಮಂತ್ರಿಗಿರಿ ತೆಗೆದಿರೋದ್ರಿಂದ ಮುಂದೆ ಮಾಡುವಂಥ ರೀಶಫಲಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು ಸರ್. ಈಗ ಇನ್ನೊಂದು ಪರಮೇಶ್ವರ್ ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ರು, ಕ್ಷೇತ್ರವನ್ನ ಬದಲಾಯಿಸಿ SC ಕ್ಷೇತ್ರವನ್ನ ಬಿಡಿ ಅಂತಂದೇಳಿ. ನಾನು ಮಧುಗಿರಿಗೂ ಬರಬಹುದು, ಅವಕಾಶ ಇದೆ ಅಂತ ಪರಮೇಶ್ವರ್ ಅವರು ಭಾಳ ಹಿರಿಯ ಶಾಸಕರು. ಮಧುಗಿರಿಯಲ್ಲಿ ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲೂ 3 ಬಾರಿ ಶಾಸಕರಾಗಿದ್ದಾರೆ, ಕೊರಟಗೆರೆಯಲ್ಲಿದ್ದಾರೆ. ಮಧುಗಿರಿಯಲ್ಲಿ ಬಂದು ನಿಂತ್ಕೊಳ್ಳೋವಂಥದ್ದೇ ನಾವೇನು ಬೇಡ ಅಂತಿಲ್ಲ. ಅವ್ರು ಮಧುಗಿರಿಯಲ್ಲಿ ನಿಂತ್ಕೊಳ್ಳೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಜನರಲಲ್ಲಿ ನಿಂತು ಇನ್ನೊಬ್ರು ಯಾರು SC ಆ ತಾಲೂಕಲ್ಲಿ ನಿಂತರೆ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ, ಆ ಒಂದು ದೃಷ್ಟಿ ಇಟ್ಕೊಂಡು ರಾಜಣ್ಣವ್ರು ಹೇಳಿರ್ಬೋದು. ST ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರಕ್ಕೆ ವಾಲ್ಮೀಕಿ ಸಮುದಾಯದ ನಾಯಕರ ಅಸಮಾಧಾನ ಇದೆ. ಆ ವಿಚಾರವನ್ನ ಈಗ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ನಮ್ಮ ST ನಾಯಕರು ಯಾರೆಲ್ಲ ಶಾಸಕರಿದ್ರೆ ಅದಕ್ಕೆ ಗಮನಕ್ಕೆ ತಂದಿದ್ದಾರೆ. ಸೊ ಅದಕ್ಕೆ ಏನು ಮುಂದಿನ ದಿನದಲ್ಲಿ ಆಗಬೇಕು ಅದು ಖಂಡಿತವಾಗಿ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.